ಹಾಯ್ ಫ್ರೆಂಡ್ಸ್, ಕೆಲವ್ರಿಗೆ ತುಂಬ ಡ್ಯಾಂಡ್ರಫ್ ಆಗಿರುತ್ತೆ. ಡ್ಯಾಂಡ್ರಫ್ನ ಹೇಗೆ ಹೋಗಿಸ್ಕೋಬೇಕು, ಹಾಗೆ ಡ್ಯಾಂಡ್ರಫ್ ಇರೋದ್ರಿಂದ ಅವ್ರ ಫೇಸಲ್ಲಿ ಪಿಂಪಲ್ಸು ಕೂಡ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಡ್ಯಾಂಡ್ರಫ್ನ ಹೇಗೆ ಕಡಿಮೆ ಮಾಡ್ಕೋಬೇಕು, ಅದಕ್ಕೆ ಹೋಮ್ ರೆಮಿಡಿ ಏನಾದರೂ ಇದೆಯಾ ಅಂದರೆ ಖಂಡಿತ ಇದೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ, ಹೋಮ್ ರೆಮಿಡಿಕ್ಕಿಂತ ಮುಂಚೆ ನಾನು ಹೇಳೋದೇನೆಂದರೆ, ಡ್ಯಾಂಡ್ರಫ್ ಯಾಕೆ ಬರುತ್ತೆ ಅಂದರೆ, ನೀವು ಸರಿಯಾಗಿ ಹೇರ್ ವಾಶ್ ಮಾಡದೆ ಶಾಂಪೂಸ್ ಏನಾದರೂ ಜಾಸ್ತಿ ಅಲ್ಲೇ ಉಳಿದಿತ್ತು ಅಂದರೆ, ಹಾಗೆ ನೀವು ಡರ್ಟಿ ಕೋಮ್ ಯೂಸ್ ಮಾಡ್ತಾ ಇದ್ದರೆ, ನೀವು ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡಿಲ್ಲ ಅಂದರೆ, ಹಾಗೆ ಹೇರ್ ವಾಶ್ನ ಹರಿಬರಿಲಿ ಮಾಡ್ಕೊಂಡು ಬರೋದ್ರಿಂದನೂ ಕೂಡ, ಇದೆಲ್ಲ ಕಾರಣಗಳಿಂದನೂ ನಿಮಗೆ ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೆ ವರ್ಕ್ ಹೋಗೋರಿಗೆ, ನೀವು ಹೊರಗಡೆ ಹೋದಾಗ ಅಲ್ಲಿಂದ ಬರುವಂಥ ಪೊಲ್ಯೂಷನಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಅನ್ನೋದು ಆಗಿರುತ್ತೆ. ಸೊ ಇದಕ್ಕೆ ಯಾವ ಥರ ನೀವು ಟ್ರೀಟ್ ಮಾಡಬೇಕು ಅಂದರೆ ಫ್ರೆಂಡ್ಸ್, ಇವಾಗ ಕೆಲವರು ಆಯಿಲ್ ಅಪ್ಲೈ ಮಾಡ್ತಾ ಇರ್ತೀರಾ, ಹೋಲ್ ಡೇ ಬಿಡ್ತಾ ಇರ್ತೀರಾ. ಸೊ ಆ ಥರ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಆಯಿಲ್ನ ನೀವು ಜಾಸ್ತಿ ಹಚ್ಚಿದಾಗ ಅದು ಡ್ಯಾಂಡ್ರಫ್ ಆಗೋದಕ್ಕೆ ಇನ್ನೂ ಜಾಸ್ತಿಯಾಗಿ ನಾವು ಏನಂದರೆ ಮೋಟಿವ್ ಕೊಟ್ಟಂಗೆ ಆಗುತ್ತೆ ಅಂತಾರೆ. ಸೊ ಅದಕ್ಕೆ ಆಯಿಲ್ನ 1 hour 2 hourನ ಹಚ್ಚಿಬಿಟ್ಟು ನೀವು ಹೇರ್ ವಾಶ್ ಮಾಡ್ತಾ ಬನ್ನಿ ಡ್ಯಾಂಡ್ರಫ್ ಇದ್ದಾಗ, ಓಕೆನಾ. ಇದಕ್ಕೆ ನೀವು ಹೋಮ್ ರೆಮಿಡಿಯಾಗಿ ಏನು ಯೂಸ್ ಮಾಡಬೇಕು ಅಂದರೆ, ಮೊಸರು ಮತ್ತು ಒಂದು 4 to 5 ಡ್ರಾಪ್ ಆಗೋಷ್ಟು ನಿಂಬೆಹಣ್ಣಿಂದು ಜ್ಯೂಸ್, ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಸ್ಕಾಲ್ಫಿಗೆ ಅಂದರೆ ಕೂದಲಿಗೆ ಹಚ್ಚಬೇಡಿ, ಒಳಗಡೆ ಈ ಥರ ಇದು ಮಾಡಿಕೊಂಡು ಒಳಗಡೆ ನೀವು ಹಚ್ತಾ ಬಂದ್ರಿ ಅಂದರೆ ನಿಮಗೆ ಡ್ಯಾಂಡ್ರಫ್ ಅನ್ನೋದು ಕಡಿಮೆ ಆಗುತ್ತೆ. ಇದನ್ನು ಹಚ್ಚಿ ಒಂದು 20 minutes ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಆವಾಗ ಶಾಂಪೂನ ಯೂಸ್ ಮಾಡಬೇಡಿ, ಓಕೆನಾ. ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡುವಾಗ ಶಾಂಪೂನ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡಾಗ ನಿಮಗೆ ದಿನೇ ದಿನೇ ಡ್ಯಾಂಡ್ರಫ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇದು ತುಂಬ ಡ್ಯಾಂಡ್ರಫ್ ಇದೆ ಅಂದರೆ ವೀಕ್ಲಿ 3 times ಯೂಸ್ ಮಾಡಿ, ಇಲ್ಲ ಅಂದರೆ 2 times ಯೂಸ್ ಮಾಡ್ಕೊಳ್ಳಿ. ನಿಮಗೆ ಡ್ಯಾಂಡ್ರಫ್ ಅನ್ನೋದು ಕಡಿಮೆ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ಹೋಮ್ ರೆಮಿಡಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹಾರ್ಟ್ ಸಿಂಬಲ್ನ ಕಳಿಸಿ. ಹಾಗೆ ಇನ್ನೂ ಯಾರೆಲ್ಲ ವರ್ಷ ನ್ಯಾಚುರಲ್ ಗ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಡೇ ಹೋಮ್ ರೆಮಿಡಿಯಲ್ಲಿ ಸಿಗ್ತೀನಿ. ಬಾಯ್.